ಇಂದು ಅಮ್ಮಸ್ ಕಿಚನ್ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ವಿಶೇಷ ಏನಪ್ಪಾ ಅಂದ್ರೆ ಇಂದು ಅಮ್ಮನ ಹ್ಯಾಪಿ ಬರ್ಡೇ. ಸೊ ನನ್ನಮ್ಮನ ಬರ್ಡೇಗೆ ನನ್ನ ಹಸ್ಬೆಂಡ್ ಮಾಡ್ತಿದ್ದಾರೆ ಸ್ಪೆಷಲ್ ಸ್ವೀಟ್ ಡ್ರೈ ಫ್ರೂಟ್ ಲಡ್ಡು. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೊ ಮಾಮಿ ಬರ್ಡೇಗೆ ಅಂತ ಸ್ಪೆಷಲ್ ಮಾಡ್ತಿದ್ದೀರಿ? ನಾನು ಇವತ್ತು ಮಾಮಿ ಬರ್ಡೇ ಅಲ್ಲ, ಅಮ್ಮನ ಬರ್ಡೇಗೆ ನಾನು ಡ್ರೈ ಫ್ರೂಟ್ ಲಾಡ್ ಮಾಡ್ತಿದ್ದೇನೆ. ಎಸ್, ಏನೆಲ್ಲ ತಗೊಂಡಿದ್ದೀರಾ ಅದಕ್ಕೆ? ಇದಕ್ಕೆ ಬೇಕಾಗುವಂತದ್ದು ಬಾದಾಮಿ, ಪಿಸ್ತಾ, ಖರ್ಜೂರ, ಖರ್ಜೂರದಲ್ಲಿ ಬೀಜ ತೆಗೆದಂತ ಖರ್ಜೂರ, ಆಮೇಲೆ ದ್ರಾಕ್ಷಿ, ಒಣ ದ್ರಾಕ್ಷಿ, ಗೇರು ಬೀಜ, ಹಾಗೆ ಸ್ವಲ್ಪ ಗೋಂದು ಹಾಕ್ಬೋದು, ಅಂಟು ಅಂತ ಬರ್ತದೆ, ಹಾಕ್ಬೋದು. ಅದು ಹಾಕುದಿಲ್ಲ ಬೇಡ ಅಂತ ಹೇಳಿ. ಮತ್ತೆ ಗಸಗಸೆ. ಇಷ್ಟೇ ಇಂಗ್ರೀಡಿಯೆಂಟ್ಸ್. ತುಂಬಾ ಸಿಂಪಲ್ ಆಗಿ ರುಚಿಯಾಗಿ ಡ್ರೈ ಫ್ರೂಟ್ ಲಡ್ಡು ಹೇಗ್ ಮಾಡೋದು ಅಂತ ಈಗ ನನ್ನ ಹಸ್ಬೆಂಡ್ ಪ್ರವೀಣ್ ಭಟ್ ಅವರು ತೋರಿಸ್ತಾರೆ. ನಾನು ನಿಮ್ಗೆ ಅದನ್ನ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಮೂಲಕ. ಸೊ ಮೊದಲಿಗೆ ಸಣ್ಣಗೆಲ್ಲ ಹೆಚ್ಚಿಟ್ಕೊಳ್ಬೇಕು. ಆಲ್ರೆಡಿ ಇದನ್ನ ಬೀಜ ತೆಗೆದಿಟ್ಕೊಂಡಿದ್ದಾರೆ. ದ್ರಾಕ್ಷಿ ರೆಡಿ ಆಗಿದೆ, ಗೋಡಂಬಿ ಕಟ್ ಮಾಡಿ ರೆಡಿ ಆಗಿದೆ, ಗಸಗಸೆ ರೆಡಿ ಇದೆ. ಇನ್ನು ಪಿಸ್ತಾ ಚೂರು ಕಟ್ ಮಾಡ್ಕೊಳ್ಳಿಕ್ಕೆ ಉಂಟು. ಅದು ಬಿಟ್ರೆ ಬಾದಾಮಿನ ಸ್ವಲ್ಪ ಕಟ್ ಮಾಡ್ಕೊಳ್ಳಿಕ್ಕೆ ಉಂಟು. ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದಾರೆ. ಅವರಿಗೆ ನಮ್ಮ ಬಿಟ್ಟೆ ಕೂಡ ಹೆಲ್ಪ್ ಮಾಡ್ತಿದ್ದಾಳೆ, ಅಜ್ಜಿ ಬರ್ಡೇ ಅಂತ. ವೀಕ್ಷಕರು ಎಲ್ಲ ಕಟ್ ಮಾಡ್ಕೊಂಡಾಗಿದೆ ನೋಡಿ. ಖರ್ಜೂರನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಾಗಿದೆ, ಪಿಸ್ತಾ ಕೂಡ, ಬಾದಾಮಿ, ಗೋಡಂಬಿ ಎಲ್ಲಾನು ಕಟ್ ಆಗಿದೆ. ಈಗ ಏನ್ ಮಾಡ್ತಿದ್ದೀರಾ ನೆಕ್ಸ್ಟ್? ಈಗ ಸ್ವಲ್ಪ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ಬಿಸಿ ಮಾಡಬೇಕು. ಬಾಣಲೆ ಇಟ್ಟಿದ್ದಾರೆ, ಸ್ಟವ್ ಹಚ್ಚಿ ಆಗಿದೆ. ಬಿಸಿ ಆದ್ಮೇಲೆ ನೋಡಿ ಬಾದಾಮಿ ಹಾಕ್ತಿದ್ದೇನೆ. ಮೊದಲಿಗೆ ಬಾದಾಮಿನ ಹುರ್ಕೊಳ್ತಾ ಇದ್ದಾರೆ. ನೋಡಿ ಈ ಹದ ಬರೋ ತನಕ ಹುರ್ಕೊಳ್ಬೇಕು. ಅಂದ್ರೆ ಒಂದ್ ಸ್ವಲ್ಪ ಕೆಂಪಗಾಗಿರ್ಬೇಕು. ಬಾದಾಮಿ ಖುರುಮ್ ಆಗಿರುತ್ತೆ ಆಗ. ಸೊ ಇದನ್ನ ಈಗ ಒಂದು ತಟ್ಟೆಗೆಲ್ಲಾನು ಹಾಕೊಳ್ತಾರೆ. ಆಕ್ಚುಲಿ ಎಲ್ಲ ಸಪ್ರೇಟ್ ಆಗಿ ಹುರ್ಕೊಳ್ಬೇಕು, ಎಲ್ಲ ಒಟ್ಟಿಗೆ ಅಲ್ಲ. ಡ್ರೈ ಫ್ರೂಟ್ ಲಡ್ಡುಗೆ ಎಸ್. ನೆಕ್ಸ್ಟ್ ಪಿಸ್ತಾ, ಮತ್ತೆ ಸ್ವಲ್ಪ ತುಪ್ಪ ಹಾಕಿ. ಎಸ್, ಪಿಸ್ತಾನ ಇಷ್ಟೇ ಸಾಕು. ಎಸ್. ಈಗ ನೆಕ್ಸ್ಟ್ ಈಗ ಗೋಡಂಬಿಯ ಗೋಡಂಬಿ ಹುರ್ಕೊಳ್ತಿದ್ದಾರೆ. ನಮ್ಮ ಭಟ್ರು ಸ್ವಲ್ಪ ಗಡಿಬಿಡಿ, ಸ್ವಲ್ಪ ಡಮ್ ಡುಮ್ ಅಂತ ಮಾಡ್ತಿರ್ತಾರೆ. ಟೇಸ್ಟ್ ಹೇಗಿರುತ್ತೆ ಅಂತ ಈ ಸತಿ ಅಜ್ಜಿ ನೋಡಿ ಹೇಳ್ತಾರೆ. ಎಸ್, ಗೋಡಂಬಿ ಹುರ್ಕೊಳ್ತಿದ್ದಾರೆ. ಎಸ್, ಗೋಡಂಬಿ ಈ ಹದಕ್ಕೆ ಫ್ರೈ ಮಾಡ್ಕೊಳ್ಳೋದು, ಅದನ್ನು ಕೂಡ ತಟ್ಟೆಗೆ ಬಗ್ಗಿಸ್ಕೊಳ್ಳೋದು. ಇನ್ನು ಉಳಿದಿರೋದು ಖರ್ಜೂರ, ಗಸಗಸೆ ಮತ್ತು ದ್ರಾಕ್ಷಿ, ಅದನ್ನ ಏನ್ ಮಾಡ್ಕೊಳ್ತಾರೆ ಮತ್ತೆ ನೋಡುವ ಈಗ. ಎಸ್, ನೆಕ್ಸ್ಟ್ ಏನ್ ಮಾಡ್ತೀರಾ ರೀ? ದ್ರಾಕ್ಷಿ ಆಗಿದೆ. ಈಗ ಗಸಗಸೆಯನ್ನ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ಕೊಳ್ತಾರೆ. ಇದು ಬೇಗ ಫ್ರೈ ಆಗುತ್ತಲ್ಲ ಗಸಗಸೆ, ತುಂಬಾ ಹೊತ್ತು ಬೇಕಂತಿಲ್ಲ. ಇದು ನನ್ನ ಅಮ್ಮನ ಬರ್ಡೇಯ ಸ್ಪೆಷಲ್ ಸ್ವೀಟ್. ನಮ್ಮಿಂದ ಅಮ್ಮನಿಗೆ ಪುಟ್ಟದೊಂದು ಗಿಫ್ಟ್. ಎಸ್, ಸಾಕಾ ಅದು? ಎಸ್, ನೋಡಿ ರವೆ ಕೂಡ ಈ ಹದಕ್ಕೆ ಎಲ್ಲ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಂಡ್ರೆ ಸಾಕು. ತುಂಬಾ ಹೊತ್ತೇನು ಹುರ್ಕೊಳ್ಬೇಕಂತಿಲ್ಲ. ಗಸಗಸೆಯನ್ನು ಕೂಡ ಅದೇ ತಟ್ಟೆಗೆ ಬಗ್ಗಿಸಿಕೊಳ್ತಿದ್ದಾರೆ. ಈಗ ಸ್ವಲ್ಪ ತುಪ್ಪ ಹಾಕಿ ಇನ್ನು ಉಳಿದಿರೋದು ದ್ರಾಕ್ಷಿ ಮತ್ತು ಖರ್ಜೂರ. ಅದ್ರಲ್ಲಿ ದ್ರಾಕ್ಷಿನ ಒಂದು ಚೂರು ಫ್ರೈ ಮಾಡ್ಕೊಳ್ತಾರೆ, ತುಂಬ ಫ್ರೈ ಬೇಡ,
ದ್ರಾಕ್ಷಿ ಸ್ವಲ್ಪ ಫ್ರೈ ಮಾತ್ರ ಸಾಕು. ಎಸ್, ದ್ರಾಕ್ಷಿನ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ್ದನ್ನ ಇಲ್ಲಿ ತೆಗೆದು ಹಾಕೊಳ್ತಿದ್ದಾರೆ. ಎಸ್, ಕೊನೆಯದಾಗಿ ಖರ್ಜೂರ ಬಾಕಿ ಇದೆ. ಖರ್ಜೂರ ಯಾವಾಗಲೂ ಕೊನೆಗೆ ಹಾಕಬೇಕು. ಯಾಕೆ? ಅದು ಸ್ವಲ್ಪ ಇಲ್ಲದ ನೀರೆಲ್ಲ ಸ್ವಲ್ಪ ಬಿಡ್ತದೆ, ಅದು ಅಂಟು ಬಿಡುತ್ತೆ. ಹಾಗಾಗಿ ಕಡೆಯದಾಗಿ ನಾವು ಹಾಕ್ತಿದ್ದೀವಿ ಖರ್ಜೂರ. ಎಸ್, ಇದನ್ನು ಸಮ ಫ್ರೈ ಮಾಡ್ಕೊಳ್ಬೇಕಾ? ಬೇಡ, ಯಾವ ಹದಕ್ಕೆ? ಮೀಡಿಯಂ ಹದದಲ್ಲಿ. ಸ್ಮೆಲ್ ಅಲ್ಲ. ಸಾಕರಿ ಚೂರು ಒಂದು 2 ನಿಮಿಷ, ಇನ್ನ 1-2 ನಿಮಿಷ ಅಂತೆ. ಅಂದ್ರೆ ಯಾಕಂದ್ರೆ ಅದು ಮತ್ತೆ ನಮ್ಗೆ ಕಟ್ಲಿಕ್ಕೆ ಸುಲಭ ಆಗ್ತದೆ. ಸೊ ಅವರು ಯಾಕಂದ್ರೆ ನಾವು ಇದನ್ನು ಸಕ್ಕರೆ ಆಗಿ ಬೆಲ್ಲ ಯಾವುದು ಹಾಕದೆ ಮಾಡ್ತಿದ್ದೇವೆ ಈಗ. ನನ್ನ ಮನೆಗೆ ಶುಗರ್ ಇದೆ, ಹಾಗಾಗಿ ನಾವು ಸಕ್ಕರೆನ ಯೂಸ್ ಮಾಡ್ತಿಲ್ಲ ಸ್ವೀಟಿಗೆ. ಕೇವಲ ನಾವು ಡ್ರೈ ಫ್ರೂಟ್ಸ್ನ ಮಾತ್ರ ತಗೊಂಡು ನೋಡಿ ಈ ಹದಕ್ಕೆ ಅವರು ಅದನ್ನು ಹುರ್ಕೊಂಡಿದ್ದಾರೆ. ಸ್ಟವ್ನ ಆಫ್ ಮಾಡ್ಕೊಂಡಾಯ್ತು. ಈಗ ಇದನ್ನು ಕೂಡ ಈ ತಟ್ಟೆಗೆ ಸೇರಿಸುತ್ತಿದ್ದಾರೆ. ಎಸ್, ಅಲ್ಲಿ ತನಕ ಪ್ರತ್ಯುಷಾ ಹೇಳಿ, ನೀವು ಹೇಳಿ ಅಜ್ಜಿಗೆ ಹ್ಯಾಪಿ ಬರ್ಡೇ. ಇಲ್ಲಿ ನೋಡಿ ಹ್ಯಾಪಿ ಬರ್ಡೇ ಅಜ್ಜಿ ಹೇಳಿ. ಹ್ಯಾಪಿ ಬರ್ಡೇ ಅಜ್ಜಿ. ಯಶ್, ನನ್ನ ಮಗಳು ಕೂಡ ಸೇರ್ಕೊಂಡಿದ್ದಾಳೆ ನಮ್ಮ ಜೊತೆ ಕಿಚನ್ ಅಲ್ಲಿ. ಯಾವಾಗಲೂ ಟೇಸ್ಟ್ ನೋಡ್ಲಿಕ್ಕೆ ಓಡಿ ಬರ್ತಿದ್ವಿ, ಇವತ್ತು ನಮಗೆ ಹೆಲ್ಪ್ ಮಾಡಲಿಕ್ಕೆ ಬಂದಿದ್ದಾಳೆ. ಎಲ್ಲನೂ ಹುರ್ಕೊಂಡಾಗಿದೆ ಬಿಂದಾಸ್ ಆಗಿ. ಈಗ ಎಲ್ಲನೂ ಒಂದು ಬೌಲ್ಗೆ ಹಾಕೊಳ್ತಿದ್ದಾರೆ ಅಲ್ವಾ ರೀ? ಎಲ್ಲ ಮಿಕ್ಸ್ ಮಾಡಿ ಒಂದು ಬೌಲ್ಗೆ ಹಾಕಿದ್ವಿ. ಎಲ್ಲಾನು ಒಂದು ಬೌಲ್ಗೆ ಹಾಕೊಂಡಿದ್ದಾರೆ. ಕಟ್ಲಿಕ್ಕೆ, ಉಂಡೆ ಕಟ್ಟಲಿಕ್ಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಎಲ್ಲ ಲಡ್ಡುವಲ್ಲೂ ಎಲ್ಲ ರೀತಿ ಡ್ರೈ ಫ್ರೂಟ್ಸ್ ಇರಬೇಕಲ್ಲ. ಆದ್ಮೇಲೆ ಈಗ ಉಂಡೆ ಕಟ್ಟುವ ಪ್ರೊಸೆಸ್ ಆಗ್ತಾ ಉಂಟು. ನೀನು ಕಟ್ಟು ಅಮ್ಮ ಹಾಗೆ. ಲಡ್ಡು ಎಲ್ಲ ಉಂಡೆಗಳು ಕಟ್ಟೆ ಆಯ್ತು. ಕಟ್ಟೆ ಉಂಡೆನೆಲ್ಲ ಒಂದು ಬಾಕ್ಸಿಗೆ ಹಾಕಿರ್ತಿದ್ದಾರೆ. ಯಾಕಂದ್ರೆ ಇದನ್ನು ನಾವು ಅಮ್ಮನಿಗೆ ಕೊಡ್ತೇವೆ ಸರ್ಪ್ರೈಸ್ ಆಗಿ. ಡ್ರೈ ಫ್ರೂಟ್ ಲಡ್ಡು ರೆಡಿ ಆಯ್ತು. ಎಸ್, ಈ ಡ್ರೈ ಫ್ರೂಟ್ ಲಡ್ಡುನ ಫಸ್ಟಿಗೆ ಅಮ್ಮ ಟೇಸ್ಟ್ ಮಾಡ್ತಾರೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ನಿಮ್ಗೆಲ್ಲ ಹೇಳ್ತಾರೆ. ಓಕೆನಾ? ಇಂದು ಅಮ್ಮನ ಹ್ಯಾಪಿ ಬರ್ಡೇ ಪ್ರಯುಕ್ತ ನಾವು ಮಾಡಿದಂತ ಡ್ರೈ ಫ್ರೂಟ್ಸ್ ಲಾಡು ನೋಡಿ ಈಗ ನಾವು ಅವರಿಗೆ ಕೊಡ್ತಾ ಇದ್ದೇವೆ. ಅವರು ತಿಂದು ಟೇಸ್ಟ್ ಹೇಗೆ ಅಂತ ಹೇಳ್ತಾರೆ. ಹ್ಯಾಪಿ ಬರ್ಡೇ ಇಂದು ಅಮ್ಮ. ಹ್ಯಾಪಿ ಬರ್ಡೇ ಅಜ್ಜಿ. ರೆಡಿ? ಎಸ್, ಬನ್ನಿ. ಓಪನ್. Dun dun. Happy birthday, Amma. Thank you. ಈಚೆ ತಿರುಗು ಬಾಬು, ನನ್ನ ಕಡೆ ತಿರುಗು. ವಾವ್, ಪ್ರತ್ಯೂಷನಿಂದ ಹ್ಯಾಪಿ ಬರ್ಡೇ ಇಂದುಮತಿ ಅಂತ. ಸೊ ಇದು ಅಮ್ಮ ನಿಮ್ಮ ಬರ್ಡೇ ಸ್ಪೆಷಲ್ ನಾವು ಮಾಡಿರುವಂತಹ ಡ್ರೈ ಫ್ರೂಟ್ ಲಡ್ಡು ನಿಮ್ಗೋಸ್ಕರ ನಿಮ್ಮ ಅಳಿಯ ಸ್ಪೆಷಲ್ ಆಗಿ ಮಾಡಿದ್ದಾರೆ. ಸೊ ತಿಂದು ಟೇಸ್ಟ್ ನೋಡಿ ನಮ್ಮ ವೀಕ್ಷಕರಿಗೆ ಹೇಗಿದೆ ಅಂತ ಹೇಳಿ. ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ, ನಿಮ್ಮ ಚಾನಲ್ ಅಪ್ಲೋಡ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ತೀರಲ್ಲ? ಮಾಡಿ. ಎಸ್, ಈಗ ವಾವ್, ಸೂಪರ್ ಆಗಿದೆ. ನನ್ಗೆ ಸಿಹಿ ಎಲ್ಲ ಕರೆಕ್ಟ್ ಇದೆ. ಸಕ್ಕರೆ ಏನು ಹಾಕಿಲ್ಲ, ಬೆಲ್ಲ ಕೂಡ ಯೂಸ್ ಮಾಡಿಲ್ಲ, ಸಖತ್ತಾಗಿದೆ. ಬರೀ ಡ್ರೈ ಫ್ರೂಟ್ಸ್ ಮಾತ್ರ ಹಾಕಿ ಮಾಡಿರುವಂತದ್ದು. ತುಂಬಾ ಚೆನ್ನಾಗಿದೆ. ನಮ್ ಬಿಟ್ಟೆಗೆ ಒಂಚೂರು ಟೇಸ್ಟ್ ಕೊಡ್ತೀರಾ?
ಸಖತ್ತಾಗಿದೆ ಪುಟ್ಟ. ಸೀನು ಇಲ್ಲ, ಏನೂ ಇಲ್ಲ. ಅಜ್ಜಿಗೆ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ವಿಶ್ ಯು ಹ್ಯಾಪಿ ಬರ್ಡೇ ಅಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು. ಚೆನ್ನಾಗಿದೆ. ಎಸ್ ವೀಕ್ಷಕರೇ, ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಸೊ ಇನ್ನ ಬರ್ಡೇ ಪಾರ್ಟಿನ ನಾವು ಕಂಟಿನ್ಯೂ ಮಾಡ್ಕೊಳ್ತೀವಿ. ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ, ಬಾಯ್ ಬಾಯ್.